ಸೊ ಹೇಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಅಂದ್ರೆ ಯುವನಿಧಿ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಬ್ರದರ್ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಫೈನಲ್ ಆಗಿ ನೋಡಬಹುದು ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ಯಾವುದೇ ರೀತಿ ಯುವನಿಧಿ ಅಮೌಂಟ್ ಸ್ಯಾಂಕ್ಷನ್ ಆಗಿರ್ಲಿಲ್ಲ. ಸೊ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಯುವನಿಧಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿ ಎಲ್ಲರಿಗೂ ಇನ್ನೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ತುಂಬಾ ಜನ ನಂಗೆ ಕಾಲ್ ಕೂಡ ಮಾಡ್ತಾ ಇದ್ರಿ, ಬ್ರದರ್ ನನಗೆ 3,000 ಅಮೌಂಟ್ ಬಂತು 3,000 ಅಮೌಂಟ್ ಬಂತ ಹೇಳಿ. ಆಲ್ಮೋಸ್ಟ್ ಒಂದು 40ಕ್ಕಿಂತ ಜಾಸ್ತಿ ಜನ ಇವತ್ತು ಕಾಲ್ ಕೂಡ ಮಾಡಿದಿರ. ಮತ್ತೆ ತುಂಬಾ ಜನ ಬ್ರದರ್ ನಮ್ಮ ಸ್ನೇಹಿತರಿಗೆಲ್ಲ ಅಮೌಂಟ್ ಬಂದಿದೆ, ನಮ್ಮ ಫ್ರೆಂಡ್ಗೆಲ್ಲ ಅಮೌಂಟ್ ಬಂದಿದೆ, ಬಟ್ ನನಗೆ ಅಮೌಂಟೇ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಮತ್ತೆ ಅದೆಲ್ಲ ಟಾಪಿಕ್ ನ ಇಟ್ಕೊಂಡು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಬಂದ್ಬಿಟ್ಟು ಜಸ್ಟ್ 4 ರಿಂದ 5 ನಿಮಿಷ ವಿಡಿಯೋ ಇರುತ್ತೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆವರೆಗೂ ನೋಡಿ, ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ನಾನು ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಕೆಲವೊಂದು ಇಂಪಾರ್ಟೆಂಟ್ ಏನಾದ್ರು ಒಂದು ಅಪ್ಡೇಟ್ ನ ಹೇಳ್ತಾ ಇರ್ತೀನಿ. ಕೆಲವೊಬ್ರು ಅರ್ಧನೇ ವಿಡಿಯೋ ನೋಡಿ ಬ್ಯಾಕ್ ಬಂದ್ಬಿಡ್ತೀರಾ, ಅವ್ರಿಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಇನ್ನೂ ಯಾರೆಲ್ಲ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಆ ಒಂದು ಗ್ರೂಪ್ ಗೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಯುವನಿಧಿ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ನಿಮ್ಗೆ ಅಪ್ಡೇಟ್ ನ ಮಾಡ್ತೀನಿ. ಮತ್ತೆ ಬೆಳಿಗ್ಗೆ ಏನೊಂದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಇತ್ತು, ಆ ಒಂದು ಸಂದರ್ಭದಲ್ಲಿ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕೂಡ ಕಳಿಸಿದ್ದೆ. ಸೊ ತುಂಬಾ ಜನಕ್ಕೆ ಅದನ್ನು ನೋಡಿದ್ರೆ ಸ್ನೇಹಿತರೆ. ಮತ್ತೆ ಇವತ್ತು ಯಾರಿಗೆಲ್ಲ ಅಮೌಂಟ್ ಬಂದಿದೆ, ಸೊ ನಿಮ್ದು ಎಷ್ಟು ಅಮೌಂಟ್ ಬಂದಿದೆ ಮತ್ತೆ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ತುಂಬಾ ಜನ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಈ ಮಾಹಿತಿ ಕೂಡ ಗೊತ್ತಾಗುತ್ತೆ. ಅಂದ್ರೆ ಎಷ್ಟು ಅಮೌಂಟ್ ಬಂದಿದೆ ಮತ್ತೆ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಬಹುದು ಯುವನಿಧಿ ಅಪ್ಲಿಕೇಶನ್ 2024-25ನೇ ಸಾಲಿನಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ. ಸೊ ಫೈನಲ್ ಆಗಿ ಅಮೌಂಟ್ ಕೂಡ ಎಲ್ರಿಗೂ ಆಲ್ಮೋಸ್ಟ್ ಸ್ಯಾಂಕ್ಷನ್ ಆಗ್ತಾ ಇದೆ. ಕೆಲವೊಬ್ಬರಿಗೆ 8 ಕಂತು, 10, 12, 14 ಮತ್ತೆ ಕೆಲವೊಬ್ಬರಿಗೆ 1, 2 ಈ ರೀತಿ ಕಂತೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಸೊ ಫೈನಲ್ ಆಗಿ ನೋಡಬಹುದು 2 ತಿಂಗಳಿಗೆ 1.5-2 ತಿಂಗಳಿಂದ ಯಾವುದೇ ರೀತಿಯಾದಂತಹ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರ್ಲಿಲ್ಲ. ಸೊ ಫೈನಲ್ ಆಗಿ ಇವತ್ತು ಬೆಳಿಗ್ಗೆ ಬಂದ್ಬಿಟ್ಟು ಅಮೌಂಟ್ ಸ್ಯಾಂಕ್ಷನ್ ಆಗ್ತಿದೆ. ಎಷ್ಟು ಜನಕ್ಕೆ ಆಗಿದೆ ಸ್ಯಾಂಕ್ಷನ್ ಅಂತ ನೋಡ್ತಾ ಹೋದ್ರೆ ಒಂದು 100 ಜನದಲ್ಲಿ ಒಂದು ಹಬ್ಬ ಅಂದ್ರೆ ಒಂದು 10 ಜನಕ್ಕೆ ಮಾತ್ರ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಇನ್ನು ಉಳಿದ 90% ಜನಕ್ಕೆ ಇನ್ನು ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ಸೊ ಅಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ಓಕೆ, ಇಲ್ಲಿ ನೋಡಬಹುದು ಇವತ್ತೇ ಒಂದು ಅಮೌಂಟ್ ಸ್ಯಾಂಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಇಲ್ಲಿ ಅಮೌಂಟ್ ಬಂದ್ಬಿಟ್ಟು ನಾನು ಮೊದಲು ಕೂಡ ಹೇಳ್ತಾ ಇದ್ದೆ, ಇಲ್ಲಿ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಸ್ನೇಹಿತರೆ. ಇವತ್ತು ಬಂದ್ಬಿಟ್ಟು ಇನ್ನು ಸ್ವಲ್ಪ ರಾಯಚೂರು ಯೂನಿವರ್ಸಿಟಿ ಅವರಿಗೆ ಅಮೌಂಟ್ ಕೂಡ ಬಂದಿದೆ, ಮತ್ತೆ ಗುಲ್ಬರ್ಗ ಯೂನಿವರ್ಸಿಟಿ ಮತ್ತೆ ಧಾರವಾಡ ಯೂನಿವರ್ಸಿಟಿ ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ, ಮತ್ತೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕೂಡ ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ, ಮತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಈ ಒಂದು 5 ಯೂನಿವರ್ಸಿಟಿಗೆ ಆಲ್ಮೋಸ್ಟ್ ನನಗೆ ಕಾಲ್ ಮಾಡಿರುವಂತಹ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು 5 ಯೂನಿವರ್ಸಿಟಿ ಜಾಸ್ತಿ ಅಮೌಂಟ್ ಕೂಡ ಸ್ವಲ್ಪ ಜನಕ್ಕೆ ಬಂದಿದೆ. ಇನ್ನು ಕೂಡ ಆಲ್ಮೋಸ್ಟ್ 90% ಅಮೌಂಟ್ ಇನ್ನು ಬರಬೇಕು. ಸೊ ಅಮೌಂಟ್ ಕೂಡ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಈ ಒಂದು ಇವತ್ತು ಡೇಟ್ ಏನೊಂದು ಸೆಪ್ಟೆಂಬರ್ 30ನೇ ತಾರೀಕಿದೆ. ಅಕ್ಟೋಬರ್ 10ನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರು ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಯಾರಿಗೆಲ್ಲ ಅಮೌಂಟ್ ಪೆಂಡಿಂಗ್ ಇದೆ ಇನ್ನು 10 ದಿನದಲ್ಲಿ ಫೈನಲ್ ಆಗಿ ಪ್ರತಿಯೊಬ್ಬರು ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ಇಲ್ಲಿ 2 ತಿಂಗಳ ಅಮೌಂಟ್ ಏನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ 3,000 ಅಮೌಂಟ್ ಮಾತ್ರ ಬರ್ತಾ ಇದೆ. ಅಂದ್ರೆ ಯಾರಿಗೆಲ್ಲ ಅಮೌಂಟ್ ಪೆಂಡಿಂಗ್ ಇತ್ತು ಅಂತವ್ರದ್ದು 3,000 ಮಾತ್ರ ಸ್ಯಾಂಕ್ಷನ್ ಆಗಿದೆ. ತುಂಬಾ ಜನ ಬಂದ್ಬಿಟ್ಟು ನನಗೆ ಇನ್ನು 3 ತಿಂಗಳು ಪೇಮೆಂಟ್ ಬರ್ಬೇಕು, 2 ತಿಂಗಳು ಪೇಮೆಂಟ್ ಬರ್ಬೇಕು ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ. ಸೊ ಕರೆಕ್ಟ್ ಆಗಿ ನಿಮ್ಮ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ತಿಂಗಳ ಒಂದು ಡಿಬಿಟಿ ಪುಷ್ ಅಂತ ಇರುತ್ತೆ ಆ ತಿಂಗಳ ಅಮೌಂಟ್ ಮಾತ್ರ ಬರುತ್ತೆ. ಮತ್ತೆ ಡಿಬಿಟಿ ಪ್ರೊಸೆಸ್ಡ್ ಅಂತ ಬರುತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಗೆ ಆಲ್ರೆಡಿ ಅಮೌಂಟ್ ಬಂದಿರುತ್ತೆ ಅಂತ ಅರ್ಥ. ಯಾವ ಒಂದು ತಿಂಗಳ ಒಂದು ಡಿಬಿಟಿ ಪುಷ್ ಅಂತ ಇರುತ್ತೆ ಅಂತ ತಿಂಗಳ ಒಂದು ಅಮೌಂಟ್ ಕೂಡ ಬರುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಯಾರೆಲ್ಲ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಡಿಕ್ಲೇರೇಷನ್ ಮಾಡ್ಕೊಂಡಿದಾರ ಅಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿಲ್ಲ ಇನ್ನೂ ಕೂಡ. ಓಕೆ, ಆಲ್ಮೋಸ್ಟ್ ನಾನು ಒಂದು 4 ರಿಂದ 5 ಜನದ ಒಂದು ನಂಬರ್ ಕೂಡ ಸಪರೇಟ್ ಆಗಿ ನಾನು ಬರೆದಿಟ್ಕೊಂಡಿದ್ದೆ. ಇವತ್ತೇನು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ನಾನು ಅವರಿಗೆಲ್ಲ ಕಾಲ್ ಮಾಡಿದಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಕೂಡ ಬಂದಿಲ್ಲ. ಮತ್ತೆ ಅವ್ರ ಸ್ನೇಹಿತರೆಲ್ಲ ಯಾರೆಲ್ಲ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದ್ರು ಅಂತವ್ರಿಗೆಲ್ಲ ಅಮೌಂಟ್ ಬಂದಿದೆ. ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಪ್ರಾಬ್ಲಮ್ ನ ಮಾಡ್ಕೊಂಡಿದಾರ ಅಂತವ್ರಿಗೆ ಇನ್ನೂ ಯಾವುದೇ ಪೇಮೆಂಟ್ ಬಂದಿಲ್ಲ. ಸೊ ನೋಡೋಣ ಮುಂದೆ ನಾಳೆ ನಾಡಿದ್ದು ಬರ್ಬೋದಾ ಅಥವಾ ಏನಾದ್ರು ಬರಲ್ವಾ ಫೈನಲ್ ಆಗಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾಗಿತ್ತು, ನಾನು ಮಾಡಿಲ್ಲ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ, ಸೆಲ್ಫ್ ಡಿಕ್ಲೇರೇಷನ್ ಅನ್ನೋದು ಪ್ರತಿ ತಿಂಗಳು ಮಾಡೋದಿರಲ್ಲ. 3 ತಿಂಗಳಿಗೆ ಒಂದು ಸಾರಿ ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾಗುತ್ತೆ. ಇವಾಗ ಆಗಸ್ಟ್ ತಿಂಗಳಲ್ಲಿ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದಾರ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳು ಕಂಪ್ಲೀಟ್ ಆಯ್ತು. ಇನ್ನು ನವೆಂಬರ್ ಅಲ್ಲಿ ನಿಮ್ಮ ಒಂದು ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಸೆಪ್ಟೆಂಬರ್ 30ನೇ ತಾರೀಕು, ಇವತ್ತು ಸೆಪ್ಟೆಂಬರ್ ತಿಂಗಳು ಕೂಡ ಕ್ಲೋಸ್ ಆಯ್ತು. ನಾಳೆ ಅಕ್ಟೋಬರ್ 1ನೇ ತಾರೀಕಿಂದ ನೆಕ್ಸ್ಟ್ ಅಕ್ಟೋಬರ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಸೆಲ್ಫ್ ಡಿಕ್ಲೇರೇಷನ್ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ನವೆಂಬರ್ ನಿಮ್ಗೆ ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗುತ್ತೆ.
ನವೆಂಬರ್ ಅಲ್ಲಿ ನೋಡಬಹುದು 1ನೇ ತಾರೀಕಿಂದ 25ನೇ ತಾರೀಕಿನವರೆಗೂ ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಅವರೇ ನಿಮಗೆ ವಾಟ್ಸ್ಆಪ್ ಅಲ್ಲಿ ಒಂದು ರೆಕಮೆಂಡ್ ಮೆಸೇಜ್ ಕೂಡ ಕಳಿಸ್ತಾರೆ. ಓಕೆ, ಇದು ಕೂಡ ಕಂಪ್ಲೀಟ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಇವಾಗ ಮಾಡುವ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನವೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗುತ್ತೆ, ಅವಾಗ ಮಾಡ್ಕೋಬಹುದು. ಮತ್ತೆ 2025ರಲ್ಲಿ ಯಾರೆಲ್ಲ ಇವಾಗ ರಿಸಲ್ಟ್ ಬಂದಿದೆ, 2 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು, 1 ತಿಂಗಳಾಗಿರ್ಬೋದು, ಯಾರೆಲ್ಲ ನ್ಯೂ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ NAD ಡೀಟೇಲ್ಸ್ ಲಭ್ಯ ಇಲ್ಲ, ಅಂದ್ರೆ ನ್ಯಾಡ್ ಪ್ರಾಬ್ಲಮ್ ಬರ್ತಾ ಇತ್ತು. ಸೊ ಅದು ಕೂಡ ಇವಾಗ ಕ್ಲಿಯರ್ ಆಗಿದೆ. ಯಾರೆಲ್ಲ ಇನ್ನು ಹೊಸದಾಗಿ ಇವಾಗ ಪಾಸ್ ಆಗಿದ್ದೀರಾ, ಮತ್ತೆ ಬ್ಯಾಕ್ ಒಂದು ಸಬ್ಜೆಕ್ಟ್ ಎಲ್ಲ ಫೇಲ್ ಆಗಿ ಇವಾಗ ಯಾರೆಲ್ಲ ಸಬ್ಜೆಕ್ಟ್ ನ ಕಟ್ಕೊಂಡು ಇವಾಗ ಪಾಸ್ ಆಗಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನ್ಯೂ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಮತ್ತೆ ಇದಾದ ನಂತರ ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡ್ಬೇಕಾ ಮಾಡಬಾರ್ದು ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಫೈನಲ್ ಆಗಿ ನಾನು ಕೌಶಲ್ಯ ರಿಜಿಸ್ಟ್ರೇಷನ್ 6 ತಿಂಗಳಿಗಿಂತ ಯಾರಿಗೆಲ್ಲ ಜಾಸ್ತಿ ಅಮೌಂಟ್ ಬಂದಿದೆ ಅಂತ ವಿದ್ಯಾರ್ಥಿಗಳು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ ಸ್ನೇಹಿತರೆ. ತುಂಬಾ ಜನ ನನಗೆ ಒಬ್ರು ಬ್ರದರ್ ಅವರು ಇವತ್ತು ಒಂದು ಮೆಸೇಜ್ ಕೂಡ ಮಾಡಿದ್ರು, ಬ್ರದರ್ ನಾನು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಾನು ಅಲ್ಲಿ ಕರೆಕ್ಟ್ ಆಗಿ ನಾನು ಮೊಬೈಲ್ ಅಲ್ಲೇ ಹಾಕಿದ್ದೀನಿ, ಬಟ್ ಅದು ಕರೆಕ್ಟ್ ಆಗಿ ಹಾಕಿಲ್ಲ, ತಪ್ಪಾಗಿ ಹಾಕಿದೀನಿ, ನೇಮ್ ಎಲ್ಲ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಆಗಿದೆ, ಅರ್ಜೆಂಟ್ ಅಲ್ಲಿ ಹಾಕಿಬಿಟ್ಟಿದ್ದೀನಿ ಅಂತ ಹೇಳಿ ಮೆಸೇಜ್ ಕೂಡ ಮಾಡಿದ್ರಿ. ಸೊ ಯಾರು ಕೂಡ ಮೊಬೈಲ್ ಅಲ್ಲಿ ಒಂದು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗಬೇಡಿ, ಯಾಕಂತಂದ್ರೆ ಡಿಸ್ಪ್ಲೇ ಅಲ್ಲಿ ಸಣ್ಣದಿರುತ್ತೆ, ನೀವ್ ಏನೇ ಒಂದು ಟೈಪ್ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಮಾಡಿದ್ರು ಕೂಡ ಅಲ್ಲಿ ಕರೆಕ್ಟ್ ಆಗಿ ಏನು ಗೊತ್ತಾಗಲ್ಲ, ಅರ್ಜೆಂಟ್ ಅಲ್ಲಿ ಹಾಕ್ಬಿಡ್ತೀರಾ. ಆಮೇಲೆ ಕೌಶಲ್ಯ ರಿಜಿಸ್ಟ್ರೇಷನ್ ಅನ್ನೋದು ಒಂದ್ಸರಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಮಾಡಕ್ಕೆ ಹೋದ್ರೆ ಅಲ್ಲಿ ನಿಮ್ಗೆ ವಾರ್ನಿಂಗ್ ಮೆಸೇಜ್ ಬರುತ್ತೆ, ಅಂದ್ರೆ ಏನೇ ಒಂದು ಎಡಿಟ್ ಇದ್ರು ಕೂಡ ಮಾಡಕ್ಕಾಗಲ್ಲ, ಇವಾಗ್ಲೇ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿ ತೋರಿಸುತ್ತೆ. ಯಾವುದೇ ಕಾರಣಕ್ಕೂ ಮೊಬೈಲ್ ಅಲ್ಲಿ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಮೊಬೈಲ್ ಅಲ್ಲಿ ನೀವು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಂಗೇನಾದ್ರೂ ಕನ್ಫ್ಯೂಸ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಏನ್ ನಂಬರ್ ಹಾಕಿದೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ, ನಾವೇ ನಿಮ್ಗೆ ಒಂದು ಕೌಶಲ್ಯ ರಿಜಿಸ್ಟ್ರೇಷನ್ ಕೂಡ ಮಾಡಿ ಕೊಡ್ತೀವಿ. ಆಲ್ಮೋಸ್ಟ್ ಪ್ರತಿಯೊಂದು ಟಾಪಿಕ್ ಕೂಡ ಕ್ಲಿಯರ್ ಮಾಡಿದೀನಿ. ಮತ್ತೆ ತುಂಬಾ ಜನ ಸ್ಟೇಟಸ್ ಚೆಕ್ ಮಾಡಿದ್ರೆ ಅಲ್ಲಿ ಮಂತ್ ಎಲ್ಲ ಸೆಲೆಕ್ಟ್ ಮಾಡ್ತೀರಾ, ಅಂದ್ರೆ ರೆಫರೆನ್ಸ್ ನಂಬರ್ ಹಾಕಿ ನೀವೆಲ್ಲ ಸ್ಟೇಟಸ್ ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ಎಲ್ಲ ನಿಮ್ಮ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಯಾರೆಲ್ಲ ಚೆಕ್ ಮಾಡ್ತಾ ಇರ್ತೀರಾ. ಅಲ್ಲಿ DBT ಪುಷ್ ಅಂತ ತೋರಿಸ್ತಾರಲ್ಲ, ಇವಾಗ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ 180 days ಅಂತೇಳಿ ಅಲ್ಲಿ ತೋರಿಸುತ್ತೆ. ಓಕೆ, ಆ ರೀತಿ ಯಾಕೆ ಬರುತ್ತೆ ಅಂತಂದ್ರೆ ನಿಮ್ಮ ಒಂದು ಏನಾಗ ಸ್ಟೇಟಸ್ ಚೆಕ್ ಮಾಡ್ತಿರ್ತಾರ ಅದು ಇನ್ನೂ ಕೂಡ ಅಪ್ಡೇಟ್ ಆಗಿರಲ್ಲ. ಸೊ ಆ ಒಂದು ರೀಸನ್ ಇಂದ ಅಲ್ಲಿ ಇನ್ನೂ ಕೂಡ ಅಲ್ಲಿ ನಿಮ್ದು DBT ಪುಷ್ ಅಂತ ಬರಲ್ಲ, 180 days ಅಂತ ತೋರಿಸ್ತಾ ಇರುತ್ತೆ. ಓಕೆ, ಮುಂದೆ ಬರುವಂತಹ ದಿನಗಳಲ್ಲಿ ಅದು ಕೂಡ ಅಪ್ಡೇಟ್ ಆಗುತ್ತೆ. ಇನ್ನೊಂದು ಆಲ್ಮೋಸ್ಟ್ ನೋಡಬಹುದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಇದೆ. ಯಾರಿಗೆಲ್ಲ ಅಮೌಂಟ್ ಇನ್ನು ಆಲ್ಮೋಸ್ಟ್ ಒಂದು 10% ಜನಕ್ಕೆ ಮಾತ್ರ ಅಮೌಂಟ್ ಬಂದಿದೆ. ಹಂಗೇನಾದ್ರು ಅಪ್ಡೇಟ್ ಬಂದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಆದ್ರಿಂದ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅಂತ ಹೇಳ್ತಾ, ನಿಮ್ಗೆ ಏನೇ ಒಂದು ಡೌಟ್ ಇದ್ರೆ ಮತ್ತೆ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಮತ್ತೆ ಅವ್ರದ್ದು ಯಾವ ಒಂದು ಯೂನಿವರ್ಸಿಟಿ ಇದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂದ್ರೆ ತುಂಬಾ ಜನ ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಮತ್ತೆ ಇವತ್ತು ಯಾರಿಗೆಲ್ಲ ಅಮೌಂಟ್ ಬಂದಿದೆ, ಸೊ ನಿಮ್ದು ಎಷ್ಟು ಅಮೌಂಟ್ ಬಂದಿದೆ ಮತ್ತೆ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ತುಂಬಾ ಜನ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಈ ಮಾಹಿತಿ ಕೂಡ ಗೊತ್ತಾಗುತ್ತೆ. ಅಂದ್ರೆ ಎಷ್ಟು ಅಮೌಂಟ್ ಬಂದಿದೆ ಮತ್ತೆ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ.